ವಾಯುಸೇನೆ ಅಧಿಕಾರಿಯಾದಂತಹ ಮೋಹನ್ ಚಿತಾಲೆ ಅವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತದೆ. ಅಣ್ವಸ್ತ್ರದ ಸಂಬಂಧಪಟ್ಟಂಗೆ ಮಾತುಕತೆ ಮಾಡೋದು ಅಮೆರಿಕಾದ ನಿಲುವಿತ್ತು. ಇಸ್ರಾಯೇಲ್ ವರ್ಸಸ್ ಇರಾನ್ ಯುದ್ಧ ಮುಂಚಿಂದನೂ ನಡೀತಾ ಇದ್ದ ಬದ್ಧ ವೈರಿಗಳು ಇಬ್ರು, ಯಹೂದಿ ವರ್ಸಸ್ ಶಿಯಾ ವಾರ್ನಲ್ಲಿ. ಆದ್ರೆ ಒಂದು ಮಾತ್ರ ಖಂಡಿತ, ನಿನ್ನೆ ನಿಮ್ಮ ಮಹಾಭಾರತ ಕಾರ್ಯಕ್ರಮ ಏನು ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇದೆ, ವೆರಿ ಫೇಮಸ್ ಪ್ರೋಗ್ರಾಮು, ಬಹಳಷ್ಟು ನಾನು ಭಾಗಿಯಾಗಿದ್ದೇನೆ. ನಿನ್ನೆ ಆ ಮಹಾಭಾರತ ಕಾರ್ಯಕ್ರಮದಲ್ಲೇ ಸ್ಮಿತಾ ರಂಗನಾಥನ್ ಅವ್ರಿಗೆ ಹೇಳಿದ್ದೆ ನಾನು, ಎಲ್ಲಿಯವರೆಗೂ ಅಯಾತುಲ್ಲಾ ಖೊಮೇನಿ ಎಲಿಮಿನೇಟ್ ಆಗಲ್ಲ ಅಲ್ಲಿವರೆಗೂ ಈ ಯುದ್ಧ ನಿಲ್ಲುವುದು ಕಷ್ಟ ಅಂತ. ಆದಾಗ ಬಹಳಷ್ಟು ಬೇಸರದ ಮಾತುಗಳು ಅನೇಕ ಪ್ಯಾನಲಿಸ್ಟ್ ಹೇಳಿದ್ರು. ಆದ್ರೆ ಸತ್ಯನೇ. ಅವರು ನಿನ್ನೆ ಬೆಳಗ್ಗೆನೆ ಒಂದೇ ದಾಳಿಯಲ್ಲಿ ಯಾವಾಗ 30 ಮಿಸೈಲು ಇಸ್ರಾಯೇಲ್ ಇರಾನಿನ ತೆಹರಾನ್ನಲ್ಲಿ ಮಾಡಿತ, ಅವಾಗನೇ ಅವ್ರು ತೀರ್ಕೊಂಡಿದ್ರು. ಆದ್ರೆ ಎಲ್ಲಿವರೆಗೂ ಯಾರ್ಯಾರು ಅಮೆರಿಕಾಗೆ ಸಪೋರ್ಟ್ ಮಾಡಿದ್ರು ಸುನ್ನಿ ರಾಷ್ಟ್ರಗಳು, ಅವರನ್ನ ಅಟ್ಯಾಕ್ ಮಾಡಿದ್ಮೇಲೆ ಬೆಳಗಿನ ಜಾವ 2:30 ಇವತ್ತು ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಅಯಾತುಲ್ಲಾ ಖೊಮೇನಿ ಆಸುನಿಗಿದ್ದು ನಿನ್ನೆ ಬೆಳಗ್ಗೆನೆ ಅಂತ ನಾನು ಈಗ ಕನ್ಫರ್ಮ್ ಮಾಡಬಹುದು ಮೇಡಮ್. ಓಕೆ ಸರ್, ಈಗ ಅಮೆರಿಕ ಅಧ್ಯಕ್ಷ ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಅವರು ಕೂಡ ತಮಗೆ ಫೋಟೋ ಬಂತು, ಅದನ್ನ ಖಚಿತಪಡಿಸ್ಕೊಂಡೇ ನಾವು ಈ ರೀತಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಾವಿನ ವಿಚಾರಕ್ಕೆ ಕನ್ಫರ್ಮ್ ಮಾಡಿದ್ವಿ ಅಂತ. ಸರ್, ಈಗಾಗಲೇ ಒಂದು ಖಮೇನಿ ಹತ್ಯೆ ಆಗಿದೆ. ಈ ಯುದ್ಧ ಇಲ್ಲಿಗೆ ನಿಂತ್ರೆ ಮುಂದೆ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇದೆ. ಅಕಸ್ಮಾತ್ ಈಗಲೇ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿದ್ರೆ ಯುದ್ಧ ಕಂಟಿನ್ಯೂ ಆಗಬಹುದಾ ಅಥವಾ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಸರ್. ಇಲ್ಲ ಮೇಡಮ್, ಯುದ್ಧ ಇನ್ನು ಮುಗಿದಿಲ್ಲ. ಇದು IRGS ಅಂತ ಒಂದು ಸ್ವಾಯತ್ತ ಸಂಸ್ಥೆ ಇರಾನ್ ನಲ್ಲಿ ಇನ್ನೂ ಕೂಡ ಈ ರಿಪಬ್ಲಿಕನ್ ಗಾರ್ಡ್ಸ್ ಅಂತ ಸಂಸ್ಥೆ ಇದೆ, ಯಹೂದಿಗಳಿದಾವೆ, ಹಿಜ್ಬುಲ್ಗಳಿದಾವೆ. ಅವರು ಇನ್ನೂ ಕೂಡ ಡಿಸ್ಟ್ರಕ್ಷನ್ ಮಾಡೋ ಎಲ್ಲ ಪ್ರಯತ್ನಗಳು ಮಾಡ್ತವೆ. ಅದಕ್ಕಿಂತ ಮುಂಚೆನೆ ಇಸ್ರಾಯೇಲ್ ಮತ್ತು ಅಮೆರಿಕ ಇವತ್ತು ಕೂಡ ದಾಳಿ ಮಾಡ್ತದೆ. ಎಲ್ಲಿವರೆಗೂ ಆಲ್ಟರ್ನೇಟ್ ಲೀಡರ್ ನಾಟ್ ಫ್ರಮ್ ದ ಫ್ಯಾಮಿಲಿ ಆಫ್ ಅಯಾತುಲ್ಲಾ ಖೊಮೇನಿ, ನನಗೆ ನ್ಯೂಸ್ ಬಂದ ಪ್ರಕಾರ ಆಲ್ಮೋಸ್ಟ್ ಎಂಟೈರ್ ಫ್ಯಾಮಿಲಿ ಇಸ್ ಡೆಡ್ ಅಂದ್ರೂ ಕೂಡ ಆಲ್ಟರ್ನೇಟ್ ಲೀಡರ್ ಬರೋವರೆಗೂ ಈ ಯುದ್ಧ ಮುಂದುವರಿತದೆ ಮೇಡಮ್. ಇದಕ್ಕೆ ಇನ್ನ ಆ ಸ್ಕೇಲ್ ನಲ್ಲಿ ಯುದ್ಧ ಆಗಲ್ಲ. ಆದ್ರೆ ಇರಾನ್ ಎಲ್ಲಿವರೆಗೂ ಟೋಟಲಿ ಡಿಸ್ಟ್ರಾಕ್ಟ್ ಆಗೋದಿಲ್ವೋ ಅಲ್ಲಿವರೆಗೂ ಈ ಯುದ್ಧ ಮುಂದುವರಿಬಹುದು. ಇನ್ನೊಂದು, ಮುಸ್ಲಿಂ ರಾಷ್ಟ್ರಗಳು ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ನೋಡ್ಬೇಕು. ಈಗ ತಾವೇ ವಿಜುವಲ್ಸ್ ಅನ್ನ ತೋರಿಸಿದ್ದೀರಾ, ಇವತ್ತು ಈ ಶ್ರೀನಗರದಲ್ಲಿ ಅಯಾತುಲ್ಲಾ ಖೊಮೇನಿ ಪೋರ್ಟ್ರೇಟ್ ಹಿಡ್ಕೊಂಡು ಏನೋ ಮೆರವಣಿಗೆ ಮತ್ತು ಪ್ರತಿಭಟನೆ ಏನೋ ಮಾಡ್ತಾ ಇದ್ದಾರೆ ಅಂತ. ವರ್ಲ್ಡ್ ವೈಡ್ ಇಸ್ಲಾಮಿಕ್ ಕಂಟ್ರೀಸ್ ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ಈ ಯುದ್ಧದ ಮುಂದಿನ ಭಾಗ ಆಗ್ತದೆ ಅಂತ ಅನಿಸ್ತದೆ ಮೇಡಮ್. ಸರ್, ಈಗ ಇಸ್ರೇಲ್ ಜೊತೆ ಈಗ ಅಮೆರಿಕ ಕೂಡ ಜಂಟಿಯಾಗಿ ಈ ಒಂದು ಯುದ್ಧದ ವಿಚಾರವಾಗಿ ಎಂಟ್ರಿ ಆಯಿತು. ಅಕಸ್ಮಾತ್ ಏನಾದರೂ ಇಸ್ರೇಲ್ ಜೊತೆ ಅಮೆರಿಕ ಸ್ವಲ್ಪ ಹಿಂದೆ ಉಳಿದು ಏನಾದರೂ ಇಸ್ರೇಲ್ ಜೊತೆ ಕೈ ಜೋಡಿಸಲಿಲ್ಲ ಅಂದಿದ್ರೆ ಇರಾಕ್ ಹಾಗೆ ಇಸ್ರೇಲ್ ಜೊತೆ ಒಂದಷ್ಟು ಯುದ್ಧದ ವಿಚಾರವಾಗಿ ಸ್ವಲ್ಪ ಕಷ್ಟವಾಗ್ತಿದ್ದ. ಸೈನ್ಯದ ವಿಚಾರವಾಗಿ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್ ನೋಡಿ, ನಿನ್ನಿಂದನೂ ಕೂಡ ನಾನು ಹೇಳ್ತಾ ಇದ್ದೇನೆ, ವೆನ್ ಇಟ್ ಕಮ್ಸ್ ಟು ದ ವಾರ್ ಟೋಪೋಗ್ರಫಿಯಲ್ಲಿ ಇಸ್ರಾಯೇಲ್ ಏನು ಟೆಕ್ನಾಲಜಿ ಮತ್ತೆ ಅವರ ಫೈಟರ್ ಜೆಟ್ಸ್ ಗಳಿದಾವೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇರಾನ್ ಹತ್ರ ಅಷ್ಟು ಬತ್ತಳಿಕೆಗಳಿಲ್ಲ. ಇರಾನ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ವಿನ್ ಇಟ್ ಕಮ್ಸ್ ಟು ದ ಲಾರ್ಜ್ ಅಂಡ್ ಮೀಡಿಯಂ ರೇಂಜ್ ಮಿಸೈಲ್ಸ್ ಮತ್ತೆ ಅವರ ಡ್ರೋನ್ಗಳು ಮತ್ತೆ ಮಿಸೈಲ್ಸ್ ಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಸಾಕಷ್ಟು ಪ್ರಮಾಣದಲ್ಲಿ ಹೊಡೆದು ಹಾಕಿದೆ. ಅಂತಂದಾಗ ವೆನ್ ಇಟ್ ಕಮ್ಸ್ ಟು ದ ವಾರ್ ಟೆಕ್ನಾಲಜಿ ಇರಾನ್ ಹತ್ರ ಅಷ್ಟು ಟೆಕ್ನಾಲಜಿ ಇಲ್ಲ ಮೇಡಮ್. ಆದ್ರೆ ಅವ್ರ ಹತ್ರ ಫೈಟಿಂಗ್ ಪವರ್ ಇದೆ, ಸಾಯೋ ಪವರ್ ಇದೆ. ಮರೆಂಗೆ ಫಿರ್ ಬಿ ಲಡೆಂಗೆ ಅಂತ ಅದೊಂದೇನು ಅವ್ರದ್ದು ಗಟ್ಟಿತನ ಇದೆಯಲ್ಲ, ಅದನ್ನ ನಾವು ಮೆಚ್ಚಲೇಬೇಕು ಮೇಡಮ್. ಓಕೆ ಸರ್, ಈಗ ಒಂದು ಕಡೆ ನೀವು ಹೇಳಿದ್ರಿ ಇಸ್ಲಾಮಿಕ್ ರಾಷ್ಟ್ರಗಳು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾವೋ ಗೊತ್ತಿಲ್ಲ ಅಂತ. ಈಗ ಒಂದು ಕಡೆ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಮುಸ್ಲಿಂ ರಾಷ್ಟ್ರಗಳು ಏನಾದರೂ ಅವರ ಪರವಾಗಿ ನಿಂತುಕೊಂಡ್ರೆ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಬೋದು. ಯಾಕಂದ್ರೆ ದುಬೈನ ಈಗ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಒಂದು ಮಿಸೈಲ್ ಅನ್ನ ಉಡಾಯಿಸಲಾಯಿತು ಸರ್ ಎಲ್ಲೋ ಒಂದು ಕಡೆ. ಸೊ ಒಂದು ಕಡೆ ಗಮನಿಸೋದಂತಾದ್ರೆ ಎಲ್ಲೋ ಒಂದು ಕಡೆ ಮುಸ್ಲಿಂ ರಾಷ್ಟ್ರಗಳು ಈಗ ಇರಾಕ್ ಜೊತೆಗೆ ನಿಂತ್ಕೊಳ್ತು ಅಂತಂದ್ರೆ ಒಂದಷ್ಟು ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ಬೋದಾ ಅಂತ. 100% ರೈಟ್. ಆದ್ರೆ ಒಂದು ತಿಳ್ಕೊಳ್ರಿ, ರಿಟಾಲಿಯೇಷನರಿ
ಆಕ್ಷನ್ ನಲ್ಲಿ ಇರಾನ್ ಏನಾದ್ರೂ ಇಸ್ರಾಯೇಲ್ ಮತ್ತು ಅಮೆರಿಕಾದಲ್ಲಿ ಅಟ್ಯಾಕ್ ಮಾಡಿದ್ರೆ ಆ ವಿಷಯ ಬೇರೆ ಇತ್ತು. ಇರಾನ್ ಮತ್ತು ಇರಾನ್ಗೆ ಏನು ಅಡ್ವೈಸ್ ಮಾಡ್ತಾ ಇದೆಯಲ್ಲ, ಅವರು ಏನು ನಿನ್ನೆ ಬೆಳಿಗ್ಗೆ 11:45ರಿಂದ 12:40 8 ಸುನ್ನಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಸುನ್ನಿ ರಾಷ್ಟ್ರಗಳು ಅವೆಲ್ಲ ಪ್ರಬುದ್ಧವಾದ ಶ್ರೀಮಂತ ಮುಸ್ಲಿಂ ರಾಷ್ಟ್ರಗಳು. ಈ ರಾಷ್ಟ್ರಗಳು ಹೆಂಗೆ ಇರಾನ್ ಜೊತೆ ನಿಲ್ತಾರೆ ಅಂತ ಈಗ ಪ್ರಶ್ನೆ ಬಂದಿದೆ. ಯಾಕಂದ್ರೆ ಇಸ್ಲಾಮಿಕ್ ಕಂಟ್ರೀಸ್ ಒಂದಾಗಬೇಕಾದ್ರೆ ಇರಾನ್ ಕೂಡ ನಾಟ್ ಟಾರ್ಗೆಟೆಡ್ ದಿಸ್ ಸಾಫ್ಟ್ ಟಾರ್ಗೆಟ್ಸ್ ಆಫ್ ಮುಸ್ಲಿಂ ಕಂಟ್ರೀಸ್ ಅಂತ ಅನಿಸ್ತದೆ ಮೇಡಮ್. ಸರ್ ಮೋಹನ್ ಸರ್ ಹಾಗೆ ಹೋಲ್ಡಲ್ಲಿ ಸರ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ.